ನಮಗೆ ಈ ಮಾಧ್ಯಮದ ಮೇಲೆ ಒಂದಿಷ್ಟು ಕೂಡ ಈಗ ಗೌರವ ಕಳೆದುಕೊಂಡು ಬಿಟ್ಟಿದ್ದೀವಿ ನಾವು. ಯಾಕೆಂತ ಹೇಳಿದ್ರೆ ಭಾರತದ ಸಂವಿಧಾನದ 4ನೇ ಕಣ್ಣು ಅಂತ ಹೇಳಲ್ಪಡುವಂಥ ಒಂದು ವ್ಯವಸ್ಥೆಯಾಗಿದೆ ಮೀಡಿಯಾ ಅಂತ ಹೇಳೋದು, ಮಾಧ್ಯಮ ಅಂತ ಹೇಳೋದು. ಆ ಮಾಧ್ಯಮ ಏನಾಗಿದೆ ಅಂತ ಕೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಕೇಂದ್ರ ಸರ್ಕಾರ 2013ರ ನಂತರ 2025 ನಡೀತಾ ಇದೆ. ಈ 10 ವರ್ಷಗಳ ಕಾಲದಲ್ಲಿ ತಂದಂಥ ಕಾಯ್ದೆಯನ್ನು ನೋಡಿ. ಮುಸ್ಲಿಮರ ತ್ರಿಬಲ್ ತೊಲಾಕ್ ಕಾಯ್ದೆ, NRC ಕಾಯ್ದೆ, ಅದರಲ್ಲಿ ಎಲ್ರಿಗೂ ಅವಕಾಶ ಇದೆ, ಮುಸಲ್ಮಾನರಿಗೆ ಮಾತ್ರ ಇಲ್ಲ. ಈಗ ಬಂದಂತಹ ಒಂದು ಕಾಯ್ದೆ ವಕ್ಫ್ ಕಾಯ್ದೆ, ಮುಸಲ್ಮಾನರ ಮಸೀದಿ ವಿಚಾರಗಳು ಮಾತ್ರ, ಮುಸಲ್ಮಾನರ ವಕ್ಫ್ ಜಾಗ ಮಾತ್ರ. ಯಾಕೆ ಒಂದು ಧರ್ಮಕ್ಕೆ ಮಾತ್ರ ಸೀಮಿತಗೊಳಿಸ್ತಾ ಇದ್ದೀರಿ? ನ್ಯಾಯ ಎಲ್ಲರಿಗೂ ನ್ಯಾಯ ಅಲ್ವಾ? ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಇಲ್ವಾ ಈ ದೇಶದಲ್ಲಿ? ಬರೀ ಸ್ವಾತಂತ್ರ್ಯದ ದಿನದಂದು ನಾವೆಲ್ಲ ಒಂದೇ ತಾಯ ಮಕ್ಕಳು, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಹಂಬುಲ್ ಬುಲೇಗಿ ಸಿಕ್ಕಿ ಹೇಗುಲ್ ಸಿತಾ ಹಮಾರ ಅಂತ ಒಂದು ದಿನ ಹಿಂದೂ ಸಿತಾ ಹಮಾರ ಅಂತ ಹೇಳಲಿಕ್ಕಿರೋದಲ್ಲ. ಕೇವಲ ಒಂದು ದಿನ ಮುಸಲ್ಮಾನೋ ಹಮಾರ ಬಾಯಿಯೋ, ಹಿಂದುವೋ ಹಮಾರ ಬಾಯಿಯೋ, ಕ್ರೈಸ್ತೋ ಹಮಾರ ಬಾಯಿ ಅಂತ ಹೇಳಲಿಕ್ಕಿರೋದಲ್ಲ. ನಾನು ಹೇಳ್ತಾ ಇದ್ದೀನಿ, ಹಿಂದೂ ಧರ್ಮದಲ್ಲಿರೋರು ಕೂಡ ಮನುಷ್ಯರೇ, ಮುಸ್ಲಿಂ ಧರ್ಮದಲ್ಲಿರೋರು ಮನುಷ್ಯರೇ, ಕ್ರೈಸ್ತ ಧರ್ಮದಲ್ಲಿರೋ ಮನುಷ್ಯರೇ. ಆದ್ರೆ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾದಂತ ಕಾನೂನುಗಳು ಯಾಕೆ ಈ ದೇಶದಲ್ಲಿ ಬರ್ತಾ ಇದೆ? ಅದನ್ನು ನಾವು ವಿರೋಧಿಸ್ತಾನೆ ಇದ್ದೀವಿ, ಅದನ್ನು ಕೇಳ್ತಾನೆ ಇದ್ದೀವಿ. ನೀವು ಅರ್ಥ ಮಾಡ್ಕೋಬೇಕು, ಈ ವಕ್ಫ್ ಬೋರ್ಡ್ ಅಂತ ಹೇಳುವಂತ ಈ ವಕ್ಫ್ ಬೋರ್ಡ್ನ ಕೆಲಸ ಏನು? ಪ್ರತಿ ರಾಜ್ಯದಲ್ಲಿರುವ ಈ ಸಂಸ್ಥೆಯ ಕೆಲಸ ಏನು ಅಂತ ಕೇಳಿದ್ರೆ, ರಿಜಿಸ್ಟ್ರೇಷನ್, ಕಾಗದಗಳ ಸೂಕ್ಷ್ಮತೆ, ಏನೆಲ್ಲ ಕಾಗದಗಳಿದೆ ಅದನ್ನೆಲ್ಲವನ್ನು ಸೂಕ್ಷಿಸುವುದು ಮಾತ್ರವಲ್ಲ, ಏನೆಲ್ಲ ಉಪಯೋಗ ನಡೆಸ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಅಂಕಿಅಂಶವನ್ನು ಪಟ್ಟಿ ಮಾಡುವುದು ಎಲ್ಲವೂ ವಕ್ಫ್ ಬೋರ್ಡ್ನ ಕೆಲಸಗಳಾಗಿದೆ. ಏನು ಅರ್ಥ ಮಾಡ್ಕೋಬೇಕು? ವಕ್ಫ್ ಕೌನ್ಸಿಲ್ ಅಂತ ಹೇಳಿದ್ರೆ ಆ ವಕ್ಫ್ ಬೋರ್ಡ್ನ ಕೆಲಸಗಳಲ್ಲಿ ಸರಿ ಇದೆಯೋ ಇಲ್ಲವಂತ ಅವಲೋಕನ ಮಾಡುವಂತ ಒಂದು ಸಂಸ್ಥೆಯಾಗಿದೆ ವಕ್ಫ್ ಕೌನ್ಸಿಲ್ ಅಂತ ಹೇಳುವಂತ ಸಂಸ್ಥೆ. ಏನು ಒಂದು ವಿಚಾರ ತುಂಬ ಜನರು ಡಿಬೇಟ್ನಲ್ಲಿ ಕೇಳಿದ್ದಾರೆ, ಏನು ವಕ್ಫ್ ಟ್ರಿಬ್ಯುನಲ್ ಅಂತ ಹೇಳುವಾಗ. ನಾನಿವತ್ತು ಬರ್ತಾ ಇರುವಾಗ ಒಂದು ಡಿಬೇಟ್ ನೋಡ್ತಾ ಇದ್ದೆ. ಆ ಡಿಬೇಟ್ನಲ್ಲಿ ಕರ್ನಾಟಕ ರಾಜ್ಯದ ಹೆಸರಾಂತಂತ ನಾನು ಯಾವತ್ತೂ ಕೂಡ ಹೇಳೋದಿಲ್ಲ. ಅವನ್ನ ಒಬ್ಬ ಮಾಧ್ಯಮ ಕಾರ್ಯಕರ್ತ ಅವನ ಮಾತಿನಲ್ಲಿ ಹೇಳ್ತಾ ಇದ್ದಾನೆ, ನಾನು ಹೆಸರು ಹೇಳೋದಿಲ್ಲ, ವ್ಯಕ್ತಿದು ಹೆಸರು ಹೇಳೋಕ್ಕೂ ಒಳ್ಳೇದಲ್ಲ ಅಂತ ಅನ್ನಿಸ್ತಾ ಇದೆ. ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಯಾಕೆ ಮುಸಲ್ಮಾನರಿಗೆ ಮಾತ್ರ ವಕ್ಫ್ ಟ್ರಿಬ್ಯುನಲ್ ಅಂತ. ಅದಕ್ಕೆ ಅಲ್ಲಿರುವಂಥ ವ್ಯಕ್ತಿ ತಿರುಗಿ ಏನು ಉತ್ತರ ಕೊಡ್ತಾರೆ ಅಂತ ಕೇಳಿದ್ರೆ, ನಾವು ಎಲ್ಲೂ ಕೇಳಲಿಲ್ಲ ಸ್ವಾಮಿ, ವಕ್ಫ್ ಟ್ರಿಬ್ಯುನಲ್ ಮುಸಲ್ಮಾನರಿಗೆ ಮಾತ್ರ ಕೊಡಿ ಅಂತ ಎಲ್ಲೂ ಕೇಳಲಿಲ್ಲ. ನೀವು ಹಿಂದೂ ಧರ್ಮಕ್ಕೂ ಟ್ರಿಬ್ಯುನಲ್ ಮಾಡ್ಕೊಳ್ಳಿ, ಕ್ರೈಸ್ತ ಧರ್ಮಕ್ಕೂ ಮಾಡ್ಕೊಳ್ಳಿ, ಜೈನ ಧರ್ಮಕ್ಕೂ ಮಾಡ್ಕೊಳ್ಳಿ, ಬೌದ್ಧ ಧರ್ಮಕ್ಕೂ ಮಾಡ್ಕೊಳ್ಳಿ, ಸಿಖ್ ಧರ್ಮಕ್ಕೂ ಮಾಡ್ಕೊಳ್ಳಿ, ನಮಗೆ ಅದರಲ್ಲಿ ಯಾವುದೇ ಬೇಜಾರಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ಅದು ನಾವು ಮಾಡೋದಿಲ್ಲ ಅಂತ. ನಾವು ಅದನ್ನೇ ಹೇಳ್ತಾ ಇದ್ದೀವಿ, ಮಾಡೋದಿಲ್ಲ ಅನ್ನೋದು ನಿಮ್ಮ ತಪ್ಪು. ಕೊಟ್ಟಂತಹ ಈ ದೇಶದ ಸರ್ಕಾರಗಳು ಕೊಟ್ಟಂತ ಅವಕಾಶವನ್ನ ಯಾಕೆ ಇಲ್ಲದಂತ ಮಾಡಬೇಕು? ಆ ಅವಕಾಶ ನಮಗೆ ಬೇಕೇ ಬೇಕು ಅಂತ ಹೇಳುವಂತ ಒಂದು ಸಂದೇಶವನ್ನು ಕಳಿಸ್ಲಿಕ್ಕೆ ಈ ಒಂದು ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೇವೆ. ಏನು ವಕ್ಫ್ ಟ್ರಿಬ್ಯುನಲ್ ಅಂತ ಕೇಳಿದ್ರೆ, ಟ್ರಿಬ್ಯುನಲ್ ಅಂತ ಹೇಳಿದ್ರೆ ದೇಶದಲ್ಲಿ ತುಂಬಾ ಟ್ರಿಬ್ಯುನಲ್ಗಳಿದೆ. ಫ್ಯಾಮಿಲಿ ಟ್ರಿಬ್ಯುನಲ್, ಯೂತ್ ಟ್ರಿಬ್ಯುನಲ್ ಇದೆ, ಮತ್ತೆ ಮಧ್ಯವಯಸ್ಕರ ಮಕ್ಕಳ ಟ್ರಿಬ್ಯುನಲ್ ಇದೆ, ಮಕ್ಕಳ ಟ್ರಿಬ್ಯುನಲ್ ಇದೆ. ಯಾಕೆ ಅಂತ ಕೇಳಿದ್ರೆ ಎಲ್ಲವೂ ಸಿವಿಲ್ ಕೋರ್ಟ್ನಲ್ಲಿ ತಗೊಂಡೋಗಿ ಇಟ್ಟು ಎಲ್ಲವೂ ಸಿವಿಲ್ ಕೋರ್ಟ್ನಲ್ಲಿ ಭಾರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಿವಿಲ್ ಕೋರ್ಟ್ ಅದ ಭಾರವನ್ನು ಪಡ್ಕೊಂಡು ಆ ಕೇಸ್ ಇವತ್ತಿಗೆ ಮುಗಿಯೋದಿಲ್ಲ. ಆ ಕಾರಣಕ್ಕೋಸ್ಕರ ಮುಸಲ್ಮಾನರಾದಂಥ ಪಂಡಿತರಿರುವ, ಮುಸಲ್ಮಾನ ಉಲಮಾಗಳಿರುವಂತಹ ವಕ್ಫ್ ಅಂದ್ರೆ ಏನು, ಅದರ ಕಾನೂನುಗಳೇನು, ಯಾವ ರೀತಿ ಮಾಡಬೇಕು ಅನ್ನೊಂದು ಗೊತ್ತಿರುವಂತಹ ಒಂದು ಮೌಲಾನ ಜೊತೆ ಒಂದು IAS ಆಫೀಸರ್ ಇರುವಂತಹ, ಒಬ್ಬ ಜಾಯಿಂಟ್ ಸೆಕ್ರೆಟರಿ ಇರುವಂತಹ, ಒಂದು ಸಹೋದರ ಧರ್ಮೀಯ ವ್ಯಕ್ತಿ ಇರುವಂತಹ IAS ಆಫೀಸರ್ ಇರುವಂತಹ ಒಂದು ಟ್ರಿಬ್ಯುನಲ್ನ ಒಳಗಡೆ ಯಾವ ರೀತಿ ಕೋರ್ಟ್ನಲ್ಲಿ ವಾದ ನಡೀತದೋ, ನ್ಯಾಯಾಲಯದಲ್ಲಿ ವಾದ ನಡೀತದೋ, ಅದೇ ರೀತಿ ಟ್ರಿಬ್ಯುನಲ್ನಲ್ಲಿ ಬೇಕಾದಂಥ ವಾದ ನಡೆದು ಅಲ್ಲಿ ನ್ಯಾಯ ಸಿಗದೆ ಇದ್ರೆ ಅದು ಸಿವಿಲ್ ಕೋರ್ಟಿಗೂ ಹೋಗ್ಬೋದು, ಹೈಕೋರ್ಟಿಗೂ ಹೋಗ್ಬೋದು, ಅಲ್ಲಿಂದ ಸುಪ್ರೀಂ ಕೋರ್ಟಿಗೂ ಕೂಡ ಹೋಗ್ಬೋದು. ಆದ್ರೆ ವಕ್ಫ್ ಟ್ರಿಬ್ಯುನಲ್ ಏನು ಅಂತ ಕೇಳಿದ್ರೆ ಆಯಾ ಕಾಗದ ಪತ್ರಗಳು, ಆಯಾ ಕಾನೂನು ಪತ್ರಗಳು, ಆಯಾ ವಿಚಾರಧಾರೆಗಳು ಎಲ್ಲವನ್ನು ಸರಿಯಾಗಿ ಇಟ್ಟುಕೊಂಡು ಅದು ನೇರವಾದ ವಕ್ಫ್ ಭೂಮಿಯಾದ್ರೆ ವಕ್ಫ್ ಎಂಬಂತಹ ವಿಚಾರವನ್ನು ತೀರ್ಪನ್ನು ಕೊಡ್ಲಿಕ್ಕೋಸ್ಕರ ಒಂದು ವಕ್ಫ್ ಟ್ರಿಬ್ಯುನಲ್ ಇದೆ. ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ
ಆ ವಕ್ಫ್ ಟ್ರಿಬ್ಯುನಲ್ ಏನು ತೀರ್ಮಾನ ಕೊಡ್ತದೋ ಅದು ಕೊನೆಯದಾದಂಥ ತೀರ್ಮಾನ. ಅಲ್ಲಿಂದ ಬೇಕಾದ್ರೆ ಎಲ್ಲಿಗೆ ಬೇಕಾದ್ರೆ ಅಪೀಲ್ ಹೋಗ್ಬೋದು. ಆದರೆ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಇವತ್ತಿನ ನಿಯಮದ ಪ್ರಕಾರ ವಕ್ಫ್ ಟ್ರಿಬ್ಯುನಲ್ ಅನ್ನು ಕೊನೆಗೊಳಿಸಿ ನೇರವಾಗಿ ಕೋರ್ಟ್ಗೆ ಸೇರ್ಪಡಿಸುವಾಗ 2 ದಿನದಲ್ಲಿ ಮುಕ್ತಾಯವಾಗಬೇಕಾದಂಥ ತೀರ್ಪು, 2 ತಿಂಗಳಲ್ಲಿ ತೀರ್ಮಾನವಾಗಬೇಕಾದ ತೀರ್ಪು 2 ವರ್ಷವಾಗ್ಬೋದು, 20 ವರ್ಷವಾಗ್ಬೋದು, 40 ವರ್ಷವಾಗ್ಬೋದು, ಮತ್ತು ನಮ್ಮೂರಲ್ಲಿ ಗಲಾಟೆ ಮಾಡಿಕೊಂಡು ಹೋಗ್ಬೋದು. ಇದಕ್ಕೆ ತಂದು ನಿಲ್ಲಿಸಿದ್ದಾರೆ ಕೇಂದ್ರ ಸರ್ಕಾರ. ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಜಾತಿ ಪದ್ಧತಿ ಅತಿ ಹೆಚ್ಚಾಗಿ ಮೀರ್ತಾ ಇದೆ, ಧರ್ಮ ಪದ್ಧತಿ ಕೂಡ ಅತಿ ಹೆಚ್ಚಾಗಿ ಮೀರ್ತಾ ಇದೆ, ಧರ್ಮದ ನಡುವೆ ಕಂದಕ ಬರ್ತಾ ಇದೆ. ನಾವು ಖಂಡಿತವಾಗಿ ಹೇಳ್ತೀವಿ, ಯಾವತ್ತು ಕೂಡ ಧರ್ಮದ ಕಂದಕ ತರೋದು ಈ ರೀತಿಯ ಕಾನೂನುಗಳಿಂದಲೇ. ಯಾಕೆಂತ ಕೇಳಿದ್ರೆ, ವಕ್ಫ್ ಟ್ರಿಬ್ಯುನಲ್ನಲ್ಲಿ ತೀರ್ಪಾದ ನಂತರ ಯಾರಿಗೂ ಅದು ಕೂಡ ಅವಕಾಶವಿಲ್ಲ. ನೇರವಾಗಿ ಮುಂದುವರಿಸಬೇಕಾದ್ರೆ ಮುಂದುವರಿಸಬಹುದು, ಅಥವಾ ಇತ್ಯರ್ಥಗೊಳಿಸಬಹುದು. ಆದರೆ ನೇರವಾಗಿ ಸಿವಿಲ್ ಕೋರ್ಟಿಗೆ ಇವತ್ತು ಹಾಕಿದ್ರೆ ಮತ್ತೆ ಯಾವತ್ತದು ಚಾಲ್ತಿಯಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ. 20 ವರ್ಷನ 10 ವರ್ಷನ ಕಾಯ್ತಾ ಆ ಮಸೀದಿಗೂ ದೇವಸ್ಥಾನಕ್ಕೂ ಚರ್ಚ್ಗೂ ಗಲಾಟೆ ಮಾಡಿ ಕೊನೆಗೆ ಯಾವುದು ಇಲ್ಲದಂತ ಮಾಡಿ ಒಂದು ಊರನ್ನೇ ಇಲ್ಲದಾಗಿಸುವ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಹೇಳ್ತಾ ಇದ್ದೇವೆ, ವಕ್ಫ್ ಟ್ರಿಬ್ಯುನಲ್ ಅನ್ನೋದು ಬೇಕು, ಅದು ಪ್ರತ್ಯೇಕತೆ ಇದ್ರೆ ಯಾವುದೇ ದೊಂಬಿಗಳು ಗಲಾಟೆಗಳು ಇಲ್ಲದಾಗ್ತದೆ ಅಂತ ಹೇಳುವಂತ ಕಾರಣದಿಂದ ವಕ್ಫ್ ಟ್ರಿಬ್ಯುನಲ್ ಉಳಿಸಬೇಕು ಅಂತ ಕೇಳ್ತಾ ಇದ್ದೇವೆ. ಇನ್ನು ಕೊನೆಯದಾಗಿ, ಇವತ್ತು ಕೇಂದ್ರ ಸರ್ಕಾರ ತುಂಬಾ ತಿದ್ದುಪಡಿಯನ್ನು ತಂದಿದೆ. 44 ತಿದ್ದುಪಡಿಗಳನ್ನು ತಂದಿದೆ ಕೇಂದ್ರ ಸರ್ಕಾರ. ಯಾವುದರಲ್ಲಿ? ವಕ್ಫ್ ಕಾಯ್ದೆಯಲ್ಲಿ 44 ತಿದ್ದುಪಡಿಗಳನ್ನು ತಂದಿದೆ. ನಾನು ಹೇಳ್ತಾ ಇದ್ದೆ, ತಿದ್ದುಪಡಿ ಮಾಡಬೇಡಿ ಅಂತ ಕೇಳ್ತಾ ಇಲ್ಲ, ತಿದ್ದುಪಡಿ ಮಾಡಲೇಬೇಕು. ಯಾಕೆಂತ ಕೇಳಿದ್ರೆ, ರಾಜಕೀಯ ಮೇಧಾವಿಗಳು ತುಂಬ ಕಬಳಿಸಿದಿದೆ, ತುಂಬ ಕಾರ್ಪೊರೇಟ್ಗಳು ಕಬಳಿಸ್ಕೊಂಡಿರೋದಿದೆ, ತುಂಬ ಹೆಸರು ಹೇಳ್ಕೊಂಡು ನಡೆಯುವಂಥ ದೊಡ್ಡ ವ್ಯಕ್ತಿಗಳು ಕಬಳಿಸ್ಕೊಂಡು ನಡ್ಕೊಂಡಿರೋದಿದೆ. ಅದೆಲ್ಲವೂ ಹಗರಣ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಕಾಯ್ದೆಯಲ್ಲಿ ತಿದ್ದುಪಡಿ ತರಲೇಬೇಕು ಅನ್ನೋದು ನಮ್ಮ ವಾದ ಕೂಡ. ಆದರೆ ಈ ತಿದ್ದುಪಡಿಯೊಂದಿಗೆ ಒಂದು 5 ತಿದ್ದುಪಡಿಯನ್ನು ಎಕ್ಸ್ಟ್ರಾ ಆಗಿ ಕೇಂದ್ರ ಸರ್ಕಾರ ತಂದಿದೆ. ಈ ತಿದ್ದುಪಡಿಯ ವಿರುದ್ಧ ನಮಗೆ ವಿರೋಧಗಳಿದೆ. ಈ ತಿದ್ದುಪಡಿಯನ್ನು ಮಾಡುವ ವಿಚಾರದಲ್ಲಿ ನಮಗೆ ವಿರೋಧಾಭಾಸಗಳಿದೆ. ಇದಕ್ಕೆ ನ್ಯಾಯಯುತವಾದ ತೀರ್ಪು ಸಿಗುವವರೆಗೂ ನಮ್ಮ ಪ್ರತಿಭಟನೆಯು ನಿಲ್ಲುವುದಿಲ್ಲ ಅಂತ ಹೇಳೋದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಏನು ತಿದ್ದುಪಡಿ? 1ನೇ ತಿದ್ದುಪಡಿ, ಇಲ್ಲಿವರೆಗಿರುವಂಥ ನಿಯಮದ ಪ್ರಕಾರ 2013ರಲ್ಲಿ ವಕ್ಫ್ನ ತಿದ್ದುಪಡಿ ಬಂದಂಥ ಸಂದರ್ಭದಲ್ಲಿ ಆ ತಿದ್ದುಪಡಿಯ ನಿಯಮ ಪ್ರಕಾರ ಯಾವುದೋ ಒಂದು ಭೂಮಿ ಸೇರಿದಂಥ ಸ್ವತ್ತು ಯಾವುದಾದ್ರೂ ಇದ್ರೆ ಅದನ್ನ ವಕ್ಫ್ ಮಾಡಬಹುದಿತ್ತು ಆ ಮನುಷ್ಯನಿಗೆ. ಯಾವ ರೀತಿಯಲ್ಲಿ? ಬಾಯಿಯ ಮೂಲಕ. ಈಗ ನಾವೆಲ್ಲ ಮಸೀದಿಯಲ್ಲಿ ಮಾಡೋದು ಹೇಗೆ? ನಾನು ಈ ಭೂಮಿಯನ್ನ ಈ ಮಸೀದಿಗೆ ಅಥವಾ ಈ ಮದ್ರಸಕ್ಕೆ ನಾನು ದಾನ ಮಾಡಿದೆ, ವಕ್ಫ್ ಮಾಡಿದೆ ಅಂತ ಕಾಜಿ ಮುಖಾಂತರನೋ ಅಥವಾ ಮಸೀದಿ ಇಮಾಮ್ ಮುಖಾಂತರನೋ ನಾವು ವಕ್ಫ್ ಮಾಡಿಬಿಡ್ತೀವಿ. ಯಾಕೆಂತ ಕೇಳಿದ್ರೆ, ನಮ್ಮ ಅಪ್ಪನಿಗೆ ಸವಾಬು ಸಿಗ್ಲಿನೋ, ನನ್ನ ತಾಯಿಗೆ ಸವಾಬು ಸಿಗ್ಲಿನೋ, ನನ್ನ ಕುಟುಂಬದಲ್ಲಿ ಸವಾಬು ಸಿಗ್ಲಿನೋ, ನಾನು ಕೊನೆಯವರೆಗೆ ಇಂತಿಕಾಲ ಆದಮೇಲೆ ನನ್ನ ಕಬರಿಗೆ ಸಿಗ್ಲಿನೋ ಅಂತ ನಾವೇನು ಮಾಡ್ತೀವಿ? ವಕ್ಫ್ ಅಂತ ಬಾಯಿಯ ಮೂಲಕ ಹೇಳ್ತಾ ಇದ್ದೀವಿ. ಇದೇನಾಗ್ತದೆ? ಇವತ್ತಿನ ವಕ್ಫ್ ನಿಯಮ ಪ್ರಕಾರ, ಇಲ್ಲಿವರೆಗೆ ಇದ್ದ ವಕ್ಫ್ ನಿಯಮದ ಪ್ರಕಾರ, ವಕ್ಫ್ ಬೋರ್ಡ್ನ ನಿಯಮದ ಪ್ರಕಾರ ಇಲ್ಲಿವರೆಗೆ ಏನಾಗ್ತದೆ? ಅದು ಸಿಂಧು ಆಗ್ತಾ ಇತ್ತು, ಅದು ನಡೀತಾ ಇತ್ತು. ಓಕೆ, ಬಾಯಿಯ ಮೂಲಕ ಯಾರದು ವಕ್ಫ್ ಅಂತ ಹೇಳಿದ್ರೆ ಅದು ಓಕೆ, ಫೈನಲ್ ಆಗ್ತಾ ಇತ್ತು. ಆದರೆ ಕೇಂದ್ರ ಸರ್ಕಾರ ಇವಾಗ ತಂದಂತಹ ಒಂದು ನಿಯಮದ ಪ್ರಕಾರ ಯಾವುದೇ ಕಾರಣಕ್ಕೂ ಬಾಯಿಯ ಮೂಲಕ ಮಾಡಿದಂತಹ ವಕ್ಫ್ ಅಂತ ಹೇಳುವಂಥದ್ದು ಅದನ್ನ ಸಿಂಧು ಮಾಡಲಾಗುವುದಿಲ್ಲ, ಅದನ್ನು ವಿರೋಧ ಮಾಡ್ತಾ ಇದೆ. ನಾನು ಕೇಳ್ತಾ ಇರೋದು, ಒಂದು 50 ವರ್ಷದ ಮುಂಚೆ ಎಷ್ಟು ಮಂದಿಗೆ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಇದೆ? 70ರಲ್ಲೋ 80ರಲ್ಲೋ ಹುಟ್ಟಿದವರಿಗೆ ಎಷ್ಟು ಜನ ಬರ್ತ್ ಸರ್ಟಿಫಿಕೇಟ್ ಇದೆ ಅಂತ ಕಾನೂನೇ ಇರಲಿಲ್ಲ. ಬರ್ತ್ ಸರ್ಟಿಫಿಕೇಟ್ ಅನ್ನೋದು ಬಂದಿರೋದು 1990 ಮೇಲೆ ಯಾರಿಗೆಲ್ಲ ಇದೆಯೋ ಅವರಿಗೆಲ್ಲ ಈಗ ಕಡ್ಡಾಯ ಮಾಡಿದ್ದಾರೆ. ಅದಕ್ಕೆ ಬೇಕಾದ ದಾಖಲಾತಿ ಕೊಟ್ಟು ನೀವು ಅದನ್ನ ಬರ್ತ್ ಸರ್ಟಿಫಿಕೇಟ್ ಮಾಡಬೇಕು ಅಂತ. ಯಾರೋ ಹಳೆ ಕಾಲದಲ್ಲಿ ಅವರಿಗೆ ಸಿಕ್ಕಿದಂಥ ಜಾಗದಲ್ಲಿ ದೇವರಿಗೋಸ್ಕರವಾಗಿ ವಕ್ಫ್ ಮಾಡಿದ ಭೂಮಿಯನ್ನ ಕೆಲವು ದಿನಗಳು ಕಳೆದ ನಂತರ ಈ ಕೇಂದ್ರ ಸರ್ಕಾರ ಕಾನೂನು ಮಾಡಿದ ಮೇಲೆ ಏನು ಹೇಳ್ತದೆ? ಕಾಗದ ತನ್ನಿ ಅಂತ ಹೇಳ್ತದೆ. ನನ್ನ ತಾಯಿ ಮುತ್ತಾಜ ಮುತ್ತಾತ ಈ ರೀತಿಯವ್ರು ಕೊಟ್ಟಂತ ಜಾಗಕ್ಕೆ ಎಲ್ಲಿಂದ ಕಾಗದ ತರಬೇಕು? ಇವರ ತಂದೆ ತಾಯಿಗಳಿಗೆ ಇಲ್ಲ. ಒಂದು ವೇಳೆ ಇವತ್ತು ಭಾರತ ದೇಶವನ್ನು ಆಡಳಿತ ನಡೆಸ್ತಾ ಇರುವವರಿಗೂ ಕೂಡ ಅವರಿಗೆ ಬೇಕಾದ ದಾಖಲಾತಿ ಇರ್ಬೋದು ಅಂತ ಹೇಳಿ ವಾಸ್ತವ ಸತ್ಯ ಇಲ್ಲ, ಅವರಿಗೆ ಇಲ್ತಾ ಇರ್ಬೋದು. ಯಾಕಂತ ಕೇಳಿದ್ರೆ 70ರಲ್ಲಿ 60ರಲ್ಲಿ ಹುಟ್ಟಿದವರು ಇದ್ದಾರೆ.
ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ವಕ್ಫ್ನಲ್ಲಿ ಇವತ್ತು ಮಾಡಿದ ತಿದ್ದುಪಡಿಯಲ್ಲಿ ಅತಿ ದೊಡ್ಡ ಲೋಪ ಏನು ಅಂತ ಕೇಳಿದ್ರೆ, ಬಾಹ್ಯ ಮುಖಾಂತರ ವಕ್ಫ್ ಮಾಡಿದ ಭೂಮಿ ಇವತ್ತು ಎಲ್ಲರೂ ಕೇಳ್ತಾರೆ ಎಲ್ಲಿವರೆಗೆ ಅಂತ ಕೇಳಿದ್ರೆ, ಯಾವುದೋ ಮಸೀದಿ ಒಂದು ಭೂಮಿ ದಾನ ಮಾಡೋದಾದ್ರೆ, ಒಂದು ಜಾಗ ದಾನ ಮಾಡೋದಾದ್ರೆ, ಅಲ್ಲಿರುವಂತಹ ಜಮಾತ್ ಕಮಿಟಿಯರು ಏನು ಕೇಳ್ತಾರೆ, ನಿಮ್ದು ಉತ್ತಾರ ಕೊಡ್ರಿ ಅಂತ ಕೇಳ್ತಾರೆ. ಆ ಉತ್ತಾರಲ್ಲಿ ಎಷ್ಟಿದೆ ಅಂತ ಕೇಳ್ತಾರೆ, ಏನು ಕರೆಕ್ಟ್ ಇದೆ, ಯಾರ ಹೆಸರಲ್ಲಿದೆ ಅಂತ ಕೇಳ್ತಾರೆ. ರಿಜಿಸ್ಟ್ರೇಷನ್ ಮಾಡ್ಕೋತೀವಿ, ಕ್ಲಿಯರ್ ಕಟ್ ಆಗಿದೆ. ಒಂದು 20-30 ವರ್ಷದ ಮುಂಚೆದ ಕತೆ ಏನಾಗ್ಬೋದು? ಒಂದು 20-30 ವರ್ಷದ ಕತೆ ಏನಾಗ್ಬೋದು? ನಾವು ಅರ್ಥ ಮಾಡ್ಕೋಬೇಕಾಗಿದೆ, 20-30 ವರ್ಷದ ಮುಂಚೆ ಯಾವುದೇ ದಾಖಲೆಗಳಿರಲಿಲ್ಲ, ಯಾವುದೇ ಬೇಕಾದಂಥ ಕಾಗದಗಳಿರಲಿಲ್ಲ. ಅಂಥ ಭೂಮಿಯನ್ನು ವಶಪಡಿಸುವುದಕ್ಕೋಸ್ಕರವಾಗಿ ಈ ತಿದ್ದುಪಡಿಯಲ್ಲಿ, ಕಾಯ್ದೆಯಲ್ಲಿ ತಿದ್ದುಪಡಿ ತರಲಾಗಿದೆ. ಅದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಭವಿಷ್ಯದಲ್ಲಿ ತಕರಾರುಗಳು ಬಂದಾಗ ಕೋರ್ಟಿಗೆ ನೇರವಾಗಿ ಹಾಕಿ ಕೇಂದ್ರ ಸರ್ಕಾರದ ತಕರಾರಿದೆ ಅಂತ ಹೇಳಿ ಈಗ ತುಂಬಾ ವಿಚಾರಗಳನ್ನು ಹಿಡಿದಿಟ್ಟಂತೆ ಈ ವಿಚಾರವನ್ನು ಹಿಡಿದಿಡುವಂತ ಪ್ರಯತ್ನಗಳು ಮಾಡ್ತಾ ಇದೆ. ಒಂದನೇ ವಿಚಾರ. ಎರಡನೇ ವಿಚಾರ, ಕಾಲದಿಂದ ಧಾರ್ಮಿಕ ಅಥವಾ ಕಾರುಣ್ಯ ಸೇವೆಗಾಗಿ ಅವಶ್ಯಕತೆಗಾಗಿ ಉಪಯೋಗಿಸುವಂತ ಭೂಮಿಗಳನ್ನು ವಕ್ಫ್ ಆಗಿ ಪ್ರಖ್ಯಾಪಿಸುವಂತ ಅವಕಾಶ ಇಂದಿನ ಕಾನೂನಿಗಿತ್ತು. ಏನಂತ ಕೇಳಿದ್ರೆ, ಮುಂಚೆಯಿಂದ ನಾವು ಏನಾದರೂ ಮದ್ರಸ ನಡೆಸ್ಕೊಂಡು ಬರ್ತಾ ಇದ್ರೆ ಅಥವಾ ಮಸೀದಿಗೋಸ್ಕರ ಏನಾದರೂ ಮಸೀದಿ ನಡೆಸ್ಕೊಂಡು ಬರ್ತಾ ಇದ್ರೆ ಅದನ್ನು ಅದೇ ರೀತಿಯಾಗಿ ನಡೆಸ್ಕೊಳ್ಬಹುದು. ಆದರೆ ಇವಾಗ ಏನಾಗಿದೆ ಅಂತ ಕೇಳಿದ್ರೆ, ಉಪಯೋಗಿಸ್ತಾ ಇರುವಂತಹ ವಕ್ಫ್ ಭೂಮಿಯನ್ನ ವಕ್ಫ್ ಆಗಿ ಪರಿಗಣಿಸೋದಿಲ್ಲ. ಅದರ ಅರ್ಥ, ಇವತ್ತಿರುವ ಮಸೀದಿ, ಇವತ್ತಿರುವಂತಹ ಮದ್ರಸ, ಇವತ್ತಿರುವಂಥ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಾಮಾಜಿಕ ಸೇವೆಗಿರುವಂಥ ನಮ್ಮ ಜಾಗಗಳು, ನಮ್ಮ ವ್ಯವಸ್ಥೆಗಳು ಎಲ್ಲವನ್ನ ಇವತ್ತಿನ ಕೇಂದ್ರ ಸರ್ಕಾರ ತಿದ್ದುಪಡಿಯ ಮುಖಾಂತರ ನಾಳೆ ಎಲ್ಲವನ್ನು ಕಸಿದುಕೊಳ್ಳಿಕ್ಕೆ ಅವಕಾಶ ಇದೆ. ನಾವು ಭವಿಷ್ಯ ಏನು ಮಾಡ್ತಾ ಇದ್ದೀವಿ? ಉಪಯೋಗಿಸ್ಕೊಂಡು ಬರ್ತಾ ಇದ್ದೀವಿ ಮಸೀದಿಯನ್ನ, ನಮ್ಮ ಮದ್ರಸನ ಉಪಯೋಗಿಸ್ಕೊಂಡು ಬರ್ತಾ ಇದ್ದೀವಿ. ಭವಿಷ್ಯದಲ್ಲಿ ಕಾನೂನು ತಂದು ಈ ಸರ್ಕಾರ ಏನು ಮಾಡ್ತಂತ ಕೇಳಿದ್ರೆ, ನೇರವಾಗಿ ಕೋರ್ಟ್ಗೆ ಹಾಕಿ ಕಾಗದ ಇಲ್ಲ ಅಂತೇಳಿ ಮಸೀದಿಯನ್ನು ಡೆಮಾಲಿಷ್ ಮಾಡ್ತದೆ, ಮದ್ರಸವನ್ನು ಡೆಮಾಲಿಷ್ ಮಾಡ್ತದೆ. ಅದು ನಮ್ಮ ಸರ್ಕಾರದ ಜಾಗ ಅಂತ ಹೇಳ್ತದೆ. ಈಗಾಗಲೇ 36 ಲಕ್ಷ ಕೋಟಿ ಎಕರೆಗಿಂತಲೂ ಅಧಿಕವಾದ ಜಾಗವನ್ನು ಇವತ್ತು ಸರ್ಕಾರಗಳು ಕಬಳಿಕೆ ಮಾಡಿ ಆಗಿದೆ. ನಾವು ಅರ್ಥ ಮಾಡ್ಕೋಬೇಕು, ಇನ್ನು ಕೂಡ ಅದೇ ರೀತಿ ಕಬಳಿಕೆ ಆಗ್ತದೆ. ನಮ್ಮ ಮಸೀದಿಗಳು, ನಾವು ಕೇಳ್ತಾ ಇರೋದು ಮಸೀದಿಯಲ್ಲಿ ನಮ್ಮ ಅಪ್ಪನ ಮನೆ ಮಾಡ್ಲಿಕ್ಕಲ್ಲ, ಮಸೀದಿಯಲ್ಲಿ ನನ್ನ ತಂದೆ ತಾಯಿಗೆ ಬದುಕಲಿಕ್ಕಲ್ಲ, ಆ ದೇವರಿಗೋಸ್ಕರ ಆರಾಧನೆ ಮಾಡಲಿಕ್ಕೋಸ್ಕರ, ದೇವರಿಗೆ ಬೇಕಾದ ಇಬಾದತ್ ಮಾಡಲಿಕ್ಕೋಸ್ಕರ, ದೇವರನ್ನು ಸ್ಮರಿಸುವುದಕ್ಕೋಸ್ಕರ ಯಾವ ಮಸೀದಿಯನ್ನು ಕಟ್ಟಿದ್ದೇವೋ ಅದು ಮಸೀದಿಯಾಗೆ ಉಳಿಬೇಕು, ಯಾವ ಮದ್ರಸವನ್ನು ಕಟ್ಟಿದ್ದೇವೋ ಅದು ಮದ್ರಸವಾಗೆ ಉಳಿಬೇಕು. ಯಾವ ಕಾಯ್ದೆಯಲ್ಲಿ ಏನೇ ತಿದ್ದುಪಡಿ ತಂದ್ರು ಅದನ್ನು ಉಳಿಸುವಂತ ತಿದ್ದುಪಡಿಗಳ ತರಬೇಕೆ ಹೊರತು ಅದನ್ನು ಕಬಳಿಸುವಂತ ತಿದ್ದುಪಡಿ ತರಬಾರ್ದು. ಇನ್ನು ಮೂರನೇ ವಿಚಾರ, ವಕ್ಫ್ ಟ್ರಿಬ್ಯುನಲ್ಗೆ ಮುಸಲ್ಮಾನರ ಅಲ್ಲದಂತ 2 ವ್ಯಕ್ತಿಗಳನ್ನು ಸೇರಿಸಬೇಕು ಅಂತ ಹೇಳುವಂತ ಕಾನೂನನ್ನು ತಂದಿದ್ದಾರೆ. ನಾನು ಕೇಳ್ತಾ ಇದ್ದೀನಿ, ಹಿಂದೂ ಸಮಾಜದ ಅವರ ದೇವಸ್ಥಾನದೊಂದು ಸ್ಥಳದ ವಿಚಾರಕ್ಕೆ ಅಥವಾ ದೇವರಿಗೆ ಕೊಟ್ಟಂತ ಒಂದು ವಿಚಾರಕ್ಕೆ ನನ್ನನ್ನು ಕರ್ಕೊಂಡೋಗಿ ಕುಂದಿರಿಸಿದ್ರೆ ಅದಕ್ಕೆ ಏನು ಲಾಭ ಇದೆ? ನಾನೊಬ್ಬ ಮುಸ್ಲಿಂ ವ್ಯಕ್ತಿ, ಹಿಂದೂ ಧರ್ಮದ ಆಚರಣೆ ನನಗೆ ಗೊತ್ತಿಲ್ಲ, ಅದರ ವಿಚಾರಗಳು ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ಮಾತನಾಡುವಂಥ ನೈತಿಕತೆ ಇಲ್ಲ. ಅದು ಅವರ ಹಕ್ಕು, ಅದಕ್ಕೆ ಬೇಕಾದ ರೀತಿಯಲ್ಲಿ ಅವರು ಉಪಯೋಗಿಸುವ ಅವಕಾಶ ಇದೆ. ಅದೇ ರೀತಿ ಕೇಳ್ತಾ ಇದ್ದೀವಿ, ನಮ್ಮ ಮಸೀದಿಯ ವಿಚಾರಧಾರೆಗಳು ಅದು ಗೊತ್ತಿರುವ ವ್ಯಕ್ತಿಗಳು ಮುಸಲ್ಮಾನರಾದ ನಾವುಗಳು, ಅದನ್ನು ನಾವು ಉಪಯೋಗಿಸ್ತೀವಿ. ಅದಕ್ಕೆ ಮುಸಲ್ಮಾನೇತರಾದಂಥ ವ್ಯಕ್ತಿಗಳನ್ನು ಸೇರಿಸಿ ಯಾಕಾಗಿ ಅದನ್ನು ನೀವು ಬದಲಾಯಿಸ್ತಾ ಇದ್ದೀರಿ? ಖಂಡಿತವಾಗಿಯೂ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಮತ್ತೊಂದು ಮುಖ್ಯ ಪ್ರಭಾಷಣ ಕೂಡ ಇದೆ. ನಾನು ಯಾಕೆ ಇಷ್ಟು ವಿಚಾರಗಳನ್ನು ಹೇಳಿದೆ ಅಂತ ಕೇಳಿದ್ರೆ, ನೀವು ಅರ್ಥ ಮಾಡ್ಕೋಬೇಕು, ಭಾರತ ದೇಶದಲ್ಲಿ ತರ್ತಾ ಇರುವಂತಹ ಇವತ್ತಿನ ವಕ್ಫ್ ತಿದ್ದುಪಡಿ ಕಾಯ್ದೆ ಏನಿದೆ ಅದು ಮುಸಲ್ಮಾನ ಸಮುದಾಯದ ಹಕ್ಕುಗಳನ್ನು ಕಸಿದುಕೊಳ್ಳುವತ್ತ ಇದೆ. ಆ ಹಕ್ಕುಗಳು ತಿರುಗಿ ಕೊಡಬೇಕಂತ ಅಭಿಲಾಷೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ವಕ್ಫ್ ಅಂತ ಕೇಳಿದ್ರೆ ದೇವರಿಗೋಸ್ಕರ ಸಮರ್ಪಿಸ್ತಾ ಇರೋದು. ವಕ್ಫ್ ಟ್ರಿಬ್ಯುನಲ್ ಅಂತ ಹೇಳಿದ್ರೆ ವಕ್ಫ್ನ ವಿಚಾರಗಳನ್ನು ಫೈನಲೈಸ್ ಮಾಡಿ ಅದಕ್ಕೊಂದು ತೀರ್ಪು ಕೊಡುವಂಥ ಜಾಗ. ವಕ್ಫ್ ಬೋರ್ಡ್ ಅಂತ ಹೇಳಿದ್ರೆ ವಕ್ಫ್ನ ಎಲ್ಲ ವ್ಯವಸ್ಥೆಗಳನ್ನು, ಹಕ್ಕುಗಳನ್ನು ಉಳಿಸಿಕೊಳ್ಳುವಂತಹ ಜಾಗ. ವಕ್ಫ್ ಕೌನ್ಸಿಲ್ ಅಂತ ಹೇಳಿದ್ರೆ ಅದಕ್ಕಿರುವಂಥ ಅವಕಾಶಗಳನ್ನು ಎಲ್ಲವೂ ಸರಿಯಾಗಿ ನೋಡಿಕೊಳ್ಳುವಂಥ ಜಾಗ, ವ್ಯವಸ್ಥೆ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಸಹೋದರರೇ, ನಾವು ಯಾವ ಧರ್ಮದ ವಿರೋಧಿಗಳಲ್ಲ, ಯಾವ ಜಾತಿ ವಿರೋಧಿಗಳಲ್ಲ. ಯಾಕೆಂತ ಕೇಳಿದ್ರೆ ನಮ್ಮ ಧರ್ಮದ ಪಾಲನೆ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ವಾ?
ಉದಾಹರಣೆಗೆ ಲಿಂಗಾಯತ ಸಮಾಜ ಅವರು ಮಾಂಸಾಹಾರಿ ಭಕ್ಷ್ಯವನ್ನು ತಿನ್ನೋದಿಲ್ಲ. ಆದ ಕಾರಣಕ್ಕೋಸ್ಕರವಾಗಿ ನೀನು ತಿನ್ನಬೇಕು ಅಂತ ಹೇಳಿ ಅವನಿಗೆ ಫೋರ್ಸೆಬಲ್ ಮಾಡೋದು ಭಾರತ ದೇಶ ಸಂವಿಧಾನ ದತ್ತವಾಗಿ ಅದು ತಪ್ಪಾಗಿದೆ. ಯಾಕಂದ್ರೆ ಅವನ ಧಾರ್ಮಿಕ ಹಕ್ಕದು. ಅದೇ ರೀತಿ ಮುಸ್ಲಿಂ ಧರ್ಮ ಆಚರಿಸುವಂತ ನಮಾಜ್, ಮುಸ್ಲಿಂ ಧರ್ಮ ಮಾಡಿದ ವಕ್ಫ್, ಅದು ನಮಗೆ ಸ್ವಂತವಾಗಿ ನಮ್ಮ ಧಾರ್ಮಿಕ ನಿಯಮದ ಪ್ರಕಾರ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಅನ್ನೋದು ಎಲ್ಲಿದೆ? ಅದಕ್ಕೆ ಕೇಳ್ತಾರೆ ಎಲ್ಲಿಂದ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಕೇಳ್ತಾರೆ. ಸ್ವಾತಂತ್ರ್ಯವೆಲ್ಲವೂ ಕಳೆದುಕೊಳ್ಳುವಂತ ಭಾರತವನ್ನ ಮಾಡಬೇಡಿ, ಸ್ವಾತಂತ್ರ್ಯ ಇರುವ ಭಾರತವನ್ನ ಮಾಡಿ ಅಂತ ಮಾತ್ರ ಹೇಳಿ. ವಕ್ಫ್ ಭೂಮಿ ಅದು ನಮ್ಮ ಹಕ್ಕು, ಅದನ್ನು ಉಳಿಸುವಂತ ಪ್ರಯತ್ನ ಮಾಡಬೇಕು, ಅದು ನಮಗೆ ಸಿಗಬೇಕು ಅಂತ ಹೇಳುವ ಮಾತನ್ನು ಮಾತ್ರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವ ಆಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು.